ಜನಸಾಮಾನ್ಯರೇ ಅಲರ್ಟ್ ಅಲರ್ಟ್. ಅಡುಗೆ ಎಣ್ಣೆಯಿಂದ ಹಿಡಿದು ತರಕಾರಿಯವರೆಗೂ ಎಲ್ಲವೂ ಹೆಚ್ಚಳ ಆಗಬಹುದು. ದೇಶದಲ್ಲಿ ಜನಸಾಮಾನ್ಯರಿಗೆ ಒಂದಿಲ್ಲೊಂದು ಶಾಕ್ ಫಿಕ್ಸ್. ಜನಸಾಮಾನ್ಯರೇ ಅಲರ್ಟ್ ಆಗಿರಿ. ಅಡುಗೆ ಎಣ್ಣೆಯಿಂದ ಹಿಡಿದು ತರಕಾರಿಯವರೆಗೂ ಎಲ್ಲವೂ ಹೆಚ್ಚಳ ಆಗುತ್ತೆ. ದೇಶದಲ್ಲಿ ಜನಸಾಮಾನ್ಯರಿಗೆ ಒಂದಿಲ್ಲೊಂದು ಶಾಕ್ ಫಿಕ್ಸ್. ಟ್ರಕ್ಗಳು, ಬಸ್ಗಳು, ಕೃಷಿ ಯಂತ್ರೋಪಕರಣಗಳು, ಜನರೇಟರ್ಗಳು, ಗೋದಾಮುಗಳು, ಲಾಜಿಸ್ಟಿಕ್ ಎಲ್ಲದಕ್ಕೂ ಬೇಕು ಡೀಸೆಲ್. ಡೀಸೆಲ್ ದುಬಾರಿಯಾದ್ರೆ ಎಲ್ಲಾ ವಲಯಗಳ ಬೆಲೆ ಏರಿಕೆ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಪೆಟ್ರೋಲ್ ಹೆಚ್ಚಾದ್ರೆ ಆಫೀಸಿಗೆ ಹೋಗುವವರು, ಟೂ ವೀಲರ್, ಕಾರ್ ಬಳಕೆದಾರರಿಗೆ ನೇರ ಹೊರೆಯಾಗುವುದು ಗ್ಯಾರಂಟಿ. ಆಹಾರ, ಹಣದುಬ್ಬರ, ಸರಕು ಸಾಗಾಣಿಕೆ ಶುಲ್ಕ ಹಾಗೆ ಸೇವಾ ಶುಲ್ಕದಲ್ಲೂ ಕೂಡ ಏರಿಕೆಯಾಗುವಂಥದ್ದು. ಜನಸಾಮಾನ್ಯರೇ ಅಲರ್ಟ್ ಆಗಿರಿ. ಅಡುಗೆ ಎಣ್ಣೆಯಿಂದ ಹಿಡಿದು ತರಕಾರಿಯವರೆಗೂ ಎಲ್ಲವೂ ಹೆಚ್ಚಳ ಆಗುತ್ತೆ. ದೇಶದಲ್ಲಿ ಜನಸಾಮಾನ್ಯರಿಗೆ ಒಂದಿಲ್ಲೊಂದು ಶಾಕ್ ಆಗುವುದಂತೂ ಗ್ಯಾರಂಟಿ. ಟ್ರಕ್ಗಳು, ಬಸ್ಗಳು, ಕೃಷಿ ಯಂತ್ರೋಪಕರಣಗಳು, ಜನರೇಟರ್ಗಳು ಹಾಗೆ ಗೋದಾಮ್ಗಳು, ಲಾಜಿಸ್ಟಿಕ್ ಎಲ್ಲದಕ್ಕೂ ಬೇಕಾಗಿರುವಂಥದ್ದು ಡೀಸೆಲ್. ಡೀಸೆಲ್ ದುಬಾರಿಯಾದ್ರೆ ಎಲ್ಲಾ ವಲಯಗಳ ಬೆಲೆಯೂ ಕೂಡ ಏರಿಕೆಯಾಗುತ್ತೆ. ಪೆಟ್ರೋಲ್ ಹೆಚ್ಚಾದ್ರೆ ಆಫೀಸಿಗೆ ಹೋಗುವವರಿಗೂ ಕೂಡ ಹೆಚ್ಚಾಗುವಂಥದ್ದು. ಟೂ ವೀಲರ್ ಹಾಗೆ ಕಾರ್ ಬಳಕೆದಾರರಿಗೆ ನೇರ ಹೊರೆ ಫಿಕ್ಸ್ ಆಗೋದು ಗ್ಯಾರಂಟಿ. ಆಹಾರ, ಹಣದುಬ್ಬರ ಜೊತೆಗೆ ಪೆಟ್ರೋಲ್, ಡೀಸೆಲ್ ಏರಿಕೆ ಕಂಡಿರುವಂಥದ್ದು. ಬದುಕೋದು ಹೆಂಗೆ ಸ್ವಾಮಿ ಅನ್ನೋದನ್ನ ಕಷ್ಟ ಆಗ್ತಾ ಇದೆ. ಜನಸಾಮಾನ್ಯರು ಬದುಕೋದು ಹೇಗೆ? ಅಮೂಲ್ ಹಾಗೆ ಮದರ್ ಡೈರಿ ಹಾಲಿನ ದರವೂ ಏರಿಕೆಯಾಗಿದೆ. ಡೀಸೆಲ್ ದರ ಒಂದೇ ಬಾರಿಗೆ ₹3.11 ಏರಿಕೆ ಕಂಡಿರುವಂಥದ್ದು. ಕಮರ್ಷಿಯಲ್ ಸಿಲಿಂಡರ್ ಬೆಲೆ 993ಕ್ಕೆ ಏರಿಕೆಯಾಗಿದೆ. ಪಾತಾಳ ಕಂಡ ರೂಪಾಯಿ ಡಾಲರ್ ಎದುರು ₹95 ಇವಾಗ ಕುಸಿದು ಹೋಗಿದೆ. ಪೆಟ್ರೋಲ್ ದರವು ಏಕಕಾಲಕ್ಕೆ ₹3.11 ಏರಿಕೆಯಾಗಿರುವಂಥದ್ದು. ಪೆಟ್ರೋಲ್ ದರವು ಏಕಕಾಲಕ್ಕೆ ₹3.11 ಏರಿಕೆಯಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆಯು ₹993ಗೆ ಏರಿಕೆಯಾಗಿದೆ. ಡೀಸೆಲ್ ದರ ಒಂದೇ ಬಾರಿಗೆ ₹3.11 ಏರಿಕೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ. ಪಾತಾಳ ಕಂಡ ರೂಪಾಯಿ ಡಾಲರ್ ಎದುರು ಈಗ ₹95 ಕುಸಿದಿರುವಂಥದ್ದು. ಕಮರ್ಷಿಯಲ್ ಸಿಲಿಂಡರ್ ಬೆಲೆಯೂ ಏರಿಕೆಯಾಗಿದೆ. ₹2 ಏರಿಕೆಯಾಗಿದೆ. ಸಿಎನ್ಜಿ ದರ ಕೂಡ ಈಗ ₹2 ಏರಿಕೆಯಾಗಿರುವಂಥದ್ದು. ನೇರವಾಗಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸ ಆಗ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯ ಮಧ್ಯ ಈಗ ಜನರು ದಿನನಿತ್ಯ ಬಳಸುವಂತಹ ತರಕಾರಿ ಹಾಗೆ ದವಸ ಧಾನ್ಯಗಳ ಮೇಲೂ ಇವಾಗ ಬೆಲೆ ಏರಿಕೆ ಮಾಡಿರುವಂಥದ್ದು. ಕಮರ್ಷಿಯಲ್ ಸಿಲಿಂಡರ್ ಬೆಲೆಯೂ ಏರಿಕೆಯಾಗಿದೆ. ಮೋದಿ ಮಿತವ್ಯಯ ಮಂತ್ರದ ಬೆನ್ನಲ್ಲೇ ಇದೀಗ ದೇಶದ ಜನತೆಗೆ ಶಾಕ್ ಎದುರಾಗಿರುವಂಥದ್ದು. ಡೀಸೆಲ್ ಬೆಲೆ ಈಗ ಹಾಗೆ ಪೆಟ್ರೋಲ್ ಬೆಲೆ ₹3.11 ಏರಿಕೆಯಾಗಿದ್ದರೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ₹993 ಏರಿಕೆಯಾಗಿದೆ. ಸಿಎನ್ಜಿ ಬೆಲೆ ₹2ಗೆ ಏರಿಕೆಯಾಗಿದೆ. ಹಾಲಿನ ಒಂದು ಉತ್ಪನ್ನಗಳಿರುತ್ತಲ್ವ, ಅದಕ್ಕೂ ಕೂಡ ₹2 ಏರಿಕೆಯನ್ನ ಮಾಡಿರುವಂಥದ್ದು. ಹೀಗೆ ಆದರೆ ಹೇಗೆ ಬದುಕಬೇಕು ಜನಸಾಮಾನ್ಯರು ಅಂತ ಪ್ರಶ್ನೆ ಆಗ್ತಾ ಇರುವಂಥದ್ದು. ಪಾತಾಳ ಕಂಡಿದೆ ರೂಪಾಯಿ ಡಾಲರ್ ಎದುರು. ಡೀಸೆಲ್ ಬೆಲೆ ಹಾಗೆ ಪೆಟ್ರೋಲ್ ಬೆಲೆ ಒಂದೇ ದಿನಕ್ಕೆ ₹3.11 ಏರಿಕೆಯಾಗಿದೆ. ಬೆಳ್ಳಂಬೆಳಗ್ಗೆ ದೇಶದ ಜನತೆಗೆ ಶಾಕ್ ನೀಡಿರುವಂಥದ್ದು ಕೇಂದ್ರ ಸರ್ಕಾರ. ಮೋದಿ ಮಿತವ್ಯಯ ಮಂತ್ರದ ಬೆನ್ನಲ್ಲೇ ಇದೀಗ ಬಿಗ್ ಶಾಕ್ ಎದುರಾಗಿದೆ.